ವೀಕ್ಷಕರೇ, ತುಮಕೂರು ವಿಶ್ವವಿದ್ಯಾಲಯದ 8 ಸಿಬ್ಬಂದಿಗೆ ಪ್ರಮೋಷನ್ ನೀಡಿದರಲ್ಲಿ ಅವ್ಯವಹಾರ ನಡೆದಿದ್ದು, ಈ ಪ್ರಕರಣ ಸಂಬಂಧ ಕುಲಪತಿ ವೆಂಕಟೇಶ್ವರಲು ಹಾಗೂ ಕುಲಸಚಿವೆ ನಾಹಿದಾ ಜಂಜಂ ವಿರುದ್ಧ ವಿಚಾರಣೆ ನಡೆಸಲು ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಪಿ. ಕೃಷ್ಣ ಭಟ್ ನೇತೃತ್ವದ ಏಕವ್ಯಕ್ತಿ ಸಮಿತಿ ರಚನೆ ಮಾಡಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಆದೇಶ ಮಾಡಿದ್ದಾರೆ ಅನ್ನೋ ವಿಚಾರ ಕೆಲ ಮಾಧ್ಯಮಗಳಲ್ಲಿ ಬಂದ ಹಿನ್ನೆಲೆ ವಿವಿಯ ಕುಲಪತಿ ವೆಂಕಟೇಶ್ವರಲು ಹಾಗೂ ಕುಲಸಚಿವೆ ನಾಹಿದಾ ಜಂಜಂ ಅವರನ್ನು ನಿಮ್ಮ ಬೆಳಗೆರೆ ನ್ಯೂಸ್ ಸಂಪರ್ಕ ಮಾಡಿದಾಗ ಅವರಿಂದ ಬಂದ ಸ್ಪಷ್ಟನೆ ಏನು ಅನ್ನೋದನ್ನು ನೀವೇ ನೋಡಿ. ಸರ್, ಈಗ ರಾಜ್ಯಪಾಲರಿಂದ ನಿಮಗೇನು ಒಂದು ತನಿಖೆ ಮಾಡಿ ಅಂತ ಒಂದೆರಡು ಇಶ್ಯೂಗಳಲ್ಲಿ ನಿಮಗೆ ವಿಚಾರ ಬಂದಿದೆ ಅನ್ನೋ ವಿಚಾರವಾಗಿ ನೀವೇನು ಹೇಳ್ತೀರಿ ಸರ್? ಒಂದೇ ವಿಚಾರ, ಅದು ಎರಡು ವಿಚಾರ ಅಲ್ಲ, ಒಂದೇ ವಿಚಾರ ಎಂಕ್ವೈರಿ. ಅದು ನಮ್ಮ ವಿಶ್ವವಿದ್ಯಾಲಯದಲ್ಲಿ SDCನಿಂದ FDC ಪ್ರಮೋಷನ್ಸ್ಗೆ ಒಂದು ಪ್ರಮೋಷನ್ಸು ಮಾಡಿದ್ದಾರೆ 2020ರಲ್ಲಿ. 2020ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಲೆಟರ್ ಬಂದಿತ್ತು. ಕೋವಿಡ್ ಸಮಯದಲ್ಲಿ ಯಾವುದೇನೂ ನೇರ ನೇಮಕಾತಿ ಮಾಡಬಾರ್ದಂಥ ಉದ್ದೇಶದಿಂದ ಇದ್ದಾಗ ನಮ್ಮಲ್ಲಿ CNR ರೂಲ್ಸ್ನಲ್ಲಿ ಕ್ಯಾಡರ್ ರಿಕ್ರೂಟ್ಮೆಂಟ್ ರೂಲ್ಸ್ ಪ್ರಕಾರ ಏನಂದರೆ, ಒಂದು ವೇಳೆ ಜಾಸ್ತಿ 1 ವರ್ಷಕ್ಕಿಂತ ಜಾಸ್ತಿ ಪೋಸ್ಟ್ ವೇಕೆಂಟ್ ಇದ್ದರೆ ಮತ್ತು ಅದರಲ್ಲಿ ಪ್ರಮೋಷನ್ಸು ಡೈರೆಕ್ಟ್ ಪ್ರಮೋಷನ್ಸ್ ಇರ್ಬೋದು ಅಥವಾ ನೇರ ನೇಮಕಾತಿ ಇರ್ಬೋದು ಮಾಡಬಹುದು ಅಂತೇಳಿ ಒಂದು CNR ರೂಲ್ಸ್ನಲ್ಲಿ ನಿಯಮ ಇದರಿಂದ ಸರ್ಕಾರಕ್ಕೆ ಪರ್ಮಿಷನ್ ಬರೆದಿದ್ದಾರೆ ಅವರು. ನಮ್ಮಲ್ಲಿ CNR ರೂಲ್ಸ್ನಲ್ಲಿ ಐದರ್ ನೇರ ನೇಮಕಾತಿ ಅಥವಾ ಪ್ರಮೋಷನ್ಸ್ ಮಾಡ್ಬೋದು. ಆ ಅವಧಿನಲ್ಲಿದ್ದಂಥ ವಿ ಸಿ ಅವರು ಆ ವಿಧದಲ್ಲಿದ್ದವರು ಬರ್ತಾರೆ ಸರ್ಕಾರಕ್ಕೆ. ಸರ್ಕಾರದಿಂದ ಏನು ಬಂತು ಅಂತಂದರೆ, ಆಯಿತು CNR ರೂಲ್ಸ್ ಇದ್ದರೆ ನಿಮ್ಮ ಹಂತದಲ್ಲೇ ನೀವು ಇದು ಪ್ರಕ್ರಿಯೆ ನಡೆಸಿ ಅಂತ ಅನುಮೋದನೆ ನೀಡಿತು. ಅನುಮೋದನೆ ನೀಡಿದ ನಂತರ 16 ಜನಗೆ 8+8 ಜನಗೆ ಅವರಿಗೆ ನೇರ ನೇಮಕಾತಿ ಮಾಡಿ ಮುಂಬಡ್ತಿ ಮಾಡಿ ಸರ್ಕಾರಕ್ಕೆ ಕಳಿಸಿದ್ದಾರೆ. ಅನಂತರ 2022 ಡಿಸೆಂಬರಲ್ಲಿ ನಮಗೆ ಒಂದು ಸರ್ಕಾರದಿಂದ ಒಂದು ಆದೇಶ ಬರ್ತದೆ, ಈ 8 ಜನರನ್ನು ಅನೆಲ್ ಮಾಡಿ ಅಂತೇಳಿ. ಅದು ಗಜೆಟ್ನಲ್ಲಿ ಗಜೆಟ್ ನೋಟಿಫಿಕೇಷನ್ ಆಗಿರ್ತದೆ. ಅದು ನಾವು ನೇರವಾಗಿ ಸಿಂಡಿಕೇಟ್ ಇಟ್ಬಿಟ್ಟು ಅನೆಲ್ ಮಾಡೋಕ್ಕೆ ಡಿಸಿಷನ್ ತೊಗೊಂಡಿದ್ವಿ. ತಕ್ಷಣ 8 ಜನ ಎಂಪ್ಲಾಯೀಸು ಕೋರ್ಟಿಂದ ಸ್ಟೇ ತಂದರು. ಕೋರ್ಟ್ ಸ್ಟೇ ತಂದ ಮೇಲೆ ನಾವು ಸರ್ಕಾರಕ್ಕೆ ಕೋರ್ಟ್ ಸ್ಟೇ ತಂದು ಬರ್ತೀವಿ. ಅನಂತರ ಏನಾಯಿತು, ಕೋರ್ಟ್ ಸ್ಟೇ ತಂದ ಮೇಲೆ ಅದು ಗಜೆಟ್ ಸ್ಕ್ವ್ಯಾಶ್ ಆಯಿತು. ಅನೆಲ್ ಡಿಸಿಷನ್ ತೊಗೊಂಡೆ ಸ್ಕ್ವ್ಯಾಶ್ ಆಯಿತು. ಸ್ಕ್ವ್ಯಾಶ್ ಆಗಿ ಒಂದು ತೀರ್ಮಾನ ಆಯಿತು. ಇದು 8 ಜನರ ಅವರು ಮನವಿಗಳನ್ನು ತಗೊಂಡು ಸರ್ಕಾರಕ್ಕೆ ಕಳಿಸಿ ಸರ್ಕಾರ ಒಂದು ನಿರ್ಧಾರ ತಗೊಳ್ಳಿ ಇದ್ರ ಬಗ್ಗೆ ಅಂತ ಒಂದು ಡಿಸಿಷನ್ ಆಯಿತು ಹೈಕೋರ್ಟಲ್ಲಿ. ದೆನ್ ನಾವು ಏನು ಮಾಡಿದ್ವಿ, ಆ 8 ಜನ ಅಭ್ಯರ್ಥಿಗಳ ಮನವಿ ತಗೊಂಡು ಸರ್ಕಾರಕ್ಕೆ ಬರ್ತಿದ್ವಿ. ಒಂದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಮೇಲೆ, ಒಂದು ಮಾನವೀಯತಾ ದೃಷ್ಟಿ ಮೇಲೆ ಒಂದು ಸಾರಿ ಕನ್ಸಿಡರ್ ಮಾಡ್ಬೋದು ಅಂತ ಲೆಟರ್ ಬರ್ತೀವಿ. ಅದು ಬಿಟ್ಟರೆ ಮತ್ತೆ ನಮಗೇನು ಅದರಿಂದ ಏನು ಬಂದಿಲ್ಲ. ಅದಾನಂತರ ಏನಾಯಿತು, ಅವರು ಸ್ಕ್ವ್ಯಾಶ್ ಮಾಡಿ ಅಂತ ಬಂದಿತ್ತಲ್ಲ, ಸ್ಕ್ವ್ಯಾಶ್ ಮಾಡಿ ಬಂದ ತಕ್ಷಣ ನಾವು ಇವ್ರ ಹತ್ರ ಮನವಿ ತೊಗೊಂಡು ನಾವು ಅವರಿಗೆ ಲೆಟರ್ ಬರ್ತೀವಿ, ಒಂದು ಮಾನವೀಯತಾ ದೃಷ್ಟಿಯಿಂದ ಇವರಿಗೆ ಪರಿಗಣಿಸಬೇಕು ಅಂತ ಬರ್ತೀವಿ. ಅದನಂತರ ಡೈರೆಕ್ಟಾಗಿ ಇವತ್ತು ಎಂಕ್ವೈರಿ ಬಂದಿದೆ. ಓಕೆ, ಈ ಎಂಕ್ವೈರಿಗೆ ನೀವು ಎಂಕ್ವೈರಿ ಅದು ರಿಟೈರ್ಡ್ ಜಡ್ಜ್ ಆಗಿ ಕೃಷ್ಣ ಭಟ್ ಅವರನ್ನು ಸೇರಿಸಿ ನೇಮಕ ಮಾಡಿದೆ ಸರ್ಕಾರ, ಗೌರ್ಮೆಂಟು, ರಾಜ್ಯಪಾಲರು. ಸೊ ನಾವು ಎಲ್ಲ ಎಂಕ್ವೈರಿ ಆಫೀಸರಿಗೆ ನಾವೆಲ್ಲ ಪ್ರೊಡ್ಯೂಸ್ ಮಾಡ್ತೀವಿ. ಯಾಕಂದರೆ ನಾವು ಇದರಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ನಮ್ಮ ನಿಯಮಾನುಸಾರ ಅದು ಎಂಕ್ವೈರಿನಲ್ಲಿ ಗೊತ್ತಾಗುತ್ತೆ. ಯೂನಿವರ್ಸಿಟಿ ರೂಲ್ಸ್ ಏನಿದೆ ಅದರಂತೆ ನೀವು ನಡ್ಕೊಂಡಿದ್ದೀರಿ. ನಿಮ್ಮಲ್ಲಿ ಇದು ಯಾವುದು ವೈಯಕ್ತಿಕ ಎಲ್ಲ, ಮತ್ತು ನಾವು ಇದು ಪ್ರಮೋಷನ್ ನಮ್ಮ ಪೀರಿಯಡ್ ಮಾಡಿಲ್ಲ. ನಮ್ಮ ಪೀರಿಯಡಲ್ಲಿ ಆಗಿದ್ದೇನಂತಂದರೆ ಅನೆಲ್ ಮಾಡು ಅಂತೇಳಿ ಬಂದಿತ್ತು, ಗೆಜೆಟ್ ಸ್ಕ್ವ್ಯಾಶ್ ಆಯಿತು. ಮತ್ತು ಗೌರ್ಮೆಂಟಿಗೆ ಅವರು ಲೆಟರ್ ಬರ್ತಾರೆ, ನೀವು ಒಂದು ತೀರ್ಮಾನ ತೊಗೊಳ್ಳಿ ಅಂತೇಳಿ. ಆ ಗೌರ್ಮೆಂಟು ನಮಗೇನಾದ್ರು ಅನೆಲ್ ಮಾಡಿ ಅಂತ ಹೇಳಿದ್ರು. ಅದೇ ವಿಚಾರ ನಾವು ಎಂಪ್ಲಾಯೀಸ್ ತರಿಸಿದ್ವಿ. ಎಂಪ್ಲಾಯಿ ಏನಂದರು ರಿಕ್ವೆಸ್ಟ್ ಮಾಡಿದ್ರು. ನಾವು 2020ರಿಂದ 24-25ವರೆಗೆ ಈ ಥರ ಕೆಲಸ ಮಾಡಿದ್ವಿ, ನಮಗೊಂದು ಮಾನವೀಯತೆ ದೃಷ್ಟಿಯಿಂದ ಮಾಡಿ ಅಂತ. ಅದು ಸೇಮ್ ಥಿಂಗ್ ರಿಕ್ವೆಸ್ಟ್ ಫಾರ್ವರ್ಡ್ ಟು ದಿ ಗೌರ್ಮೆಂಟ್. ಇಲ್ಲ, ಈಗ ನಾಹಿದಾ ಜಂಜಂ ರಿಜಿಸ್ಟರ್ ಕೂಡ ಇದ್ದಾರೆ ಅದರಲ್ಲಿ. ಹೌದು. ಸೊ ಅವ್ರಿಗೂ ಕೂಡ ಇದೇ ಲಯಬಿಲಿಟಿ ಬರುತ್ತೆ. ಹೌದು, ನೀವೇನು ಹೇಳಿದ್ರಿ ಅದೇ ಸೇಮ್ ಬರ್ತದೆ. ಖಂಡಿತ. ನೇಮಕಾತಿ ಹಾಗೂ ಪ್ರಮೋಷನ್ ಎಲ್ಲ ನಮ್ಮ ಅವಧಿಯಲ್ಲಿ ಆಗಿರೋದಲ್ಲ, ಆಗಿದ್ರೂ ಕೂಡ ಅದು ನಿಯಮ ಬಾಹಿರವಲ್ಲ. ಈಗ ರಾಜ್ಯಪಾಲರು ನೇಮಕ ಮಾಡಿರುವ ಸಮಿತಿ ಮುಂದೆ ಪ್ರಕರಣದ ಸತ್ಯಾಸತ್ಯತೆಯನ್ನು ಇಡ್ತೇವೆ, ನಿಯಮಾನುಸಾರವೇ ನಾವು ಪ್ರಕ್ರಿಯೆ ನಡೆಸಿದ್ದೇವೆ ಎನ್ನುತ್ತಾರೆ VC ಅವರು. ಮುಂದುವರೆದು ಮತ್ತೇನು ಹೇಳ್ತಾರೆ ನೀವೇ ನೋಡಿ. ಈಗ ಇನ್ನೊಂದು ಪ್ರಾಧ್ಯಾಪಕರ ವಿಚಾರನೂ ಅದರಲ್ಲಿ ಮೆನ್ಷನ್ ಆಗಿದೆ ಸರ್, ಆ ವಿಚಾರದಲ್ಲಿ ಇವತ್ತು ಕೆಲವು ಪೇಪರ್ನಲ್ಲಿ ನಾನು ನೋಡಿದೆ, ತರಾತುರಿನಲ್ಲಿ ಪ್ರಾಧ್ಯಾಪಕರನ್ನು ಪ್ರಮೋಷನ್ ಮಾಡ್ತಾರೆ ಅಂತೇಳಿ. ಭಾಳ ವಿಚಾರ ಸಂಗತಿ. ಯಾಕೆಂದರೆ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರು ಒಂದು ಮುಖ್ಯ ಅಂಗ. ಆ್ಯಕ್ಚುಲಿ ಅವರಿಗೆ ಯಾವ ಸಮಯಕ್ಕೆ ಏನೇನು ಬರಬೇಕು, ಸವಲತ್ತುಗಳು ಏನು ಪ್ರಮೋಷನ್ ಬರಬೇಕು, ಅದು ನೀಡಿದರೆ ಮಾತ್ರ ಅವರು ಮುಂದೋಗೋಕ್ಕೆ ಸಾಧ್ಯ ಆಗ್ತದೆ ಅಂಥ ಉದ್ದೇಶದಿಂದ ಪ್ರತಿಯೊಂದು ವಿಶ್ವವಿದ್ಯಾಲಯದಲ್ಲಿ ಈ ಪ್ರಕ್ರಿಯೆ ಸರ್ವಸಾಮಾನ್ಯ ನಿಯಮಾನುಸಾರ ಮಾಡ್ತೀವಿ. ಬಟ್ ನಮ್ಮ ವಿಶ್ವವಿದ್ಯಾಲಯದಲ್ಲಿ
ಒಂದು ಉದ್ದೇಶ ಏನಪ್ಪ ಅಂದರೆ ಆ ವ್ಯಕ್ತಿಗಳಿಗೆ ಯಾವತ್ತು ಎಲಿಜಿಬಲ್ ಆಗ್ತಾರೋ ನೆಕ್ಸ್ಟ್ ಪ್ರಮೋಷನ್ಸ್ಗೆ ಆ ಸಮಯಕ್ಕೆ ಸರಿಯಾದ ಸಮಯಕ್ಕೆ ನಾವು ಮಾಡ್ತಾ ಬಂದಿದ್ದೀವಿ. ಅದಿಲ್ಲ ಅಂತ ಹೇಳಿದ್ರೆ ಅವರು ಭಾಳ ಏನು ಫೆಸಿಲಿಟೀಸ್ ದೇ ವಿಲ್ ಬಿ ಲೂಸಿಂಗ್ ಇಟ್. ಅದರಿಂದ ನಮಗೆ ಸಾಕಷ್ಟು ಅನುಕೂಲಗಳಾಗಿದ್ದಾವೆ. ನೋಡಿ, ನಾವು ನಮ್ಮ ವಿಶ್ವವಿದ್ಯಾಲಯದಿಂದ 2 ವೈಸ್ ಚಾನ್ಸಲರಾಗಿದ್ದಾರೆ. ಸರಿಯಾದ ಸಮಯಕ್ಕೆ ಪ್ರೊಫೆಸರ್ ಮಾಡಿಲ್ಲ ಅಂದರೆ ಇವತ್ತು ವೈಸ್ ಚಾನ್ಸಲರ್ ಆಗ್ತಿರಲಿಲ್ಲ. ಇವೆಲ್ಲ ಅವ್ರಿಗೆ ಫೆಸಿಲಿಟೀಸು ಬೆನಿಫಿಟ್ಸು ಲಾಸ್ ಆಗ್ತಿತ್ತು. ಭಾಳ ಪ್ರಾಮಾಣಿಕವಾಗಿ IQSನಿಂದ ಅವ್ರ ಅರ್ಹತ ಅಂತ ಬಂದಾಗ ಮತ್ತು BY ಮೂಲಕ ನಾವು ಗವರ್ನರ್ ನಾಮಿನಿ ಮೂಲಕ ನಾವು CS ಮಾಡಿ 3 ಬ್ಯಾಚ್ ಮಾಡಿದ್ವಿ. ಇವತ್ತು ನಾಳೆ ಇನ್ನೊಂದು ಬ್ಯಾಚ್ ಮಾಡ್ತಾಯಿದ್ವಿ. ಇದು ತರಾತುರಿನಲ್ಲಿಲ್ಲ, ಇದು ನಮ್ಮ ಕರ್ತವ್ಯ ಆ್ಯಸ್ ಎ ಪ್ರೊಫೆಸರ್, ಆ್ಯಸ್ ಎ ಸಿಟ್ಟಿಂಗ್ ವೈಸ್ ಚಾನ್ಸಲರ್. ಇಟ್ ಈಸ್ ಮೈ ಡ್ಯೂಟಿ ದ್ಯಾಟ್ ಆ್ಯಸ್ ಆ್ಯಂಡ್ ವೆನ್ ದೇ ಆರ್ ಎಲಿಜಿಬಲ್ ಗಿವಿಂಗ್ ಪ್ರಮೋಷನ್ ಈಸ್ ಮ್ಯಾಂಡೇಟ್ರಿ. ಹಾಗಾಗಿ ನಾವು ಮಾಡ್ತಾಯಿದ್ವಿ. ಇದು ಸತ್ಯಕ್ಕೆ ದೂರು. ನಾವು ಯಾವುದೂ ತರಾತುರಿ ಮಾಡಿಲ್ಲ. ನನ್ನ ಅವಧಿ ಲಾಸ್ಟ್ ಮೂಮೆಂಟ್ವರೆಗೆ ನನ್ನ ಪವರ್ ಇರ್ತದೆ. ಡಸನ್ ಮೀನ್ ದಟ್ ಲಾಸ್ಟ್ ಮೂಮೆಂಟಲ್ಲಿ ಮಾಡಬಾರ್ದು ಅಂತೇನಿಲ್ಲ. ಈವನ್ ಡೈರೆಕ್ಟ್ ರಿಕ್ರೂಟ್ಮೆಂಟೂ ಮಾಡ್ಬೋದು ಲಾಸ್ಟ್ ಮೂಮೆಂಟ್ವರೆಗೆ. ಓಕೆ, ಅಂದರೆ ಅನರ್ಹನಾಗಲಿ ಇಲ್ಲಿಗಲ್ ಆಗಲಿ ಏನೂ ನಡೆದಿಲ್ಲ, ಯಾವುದೂ ಮಾಡ್ತಾಯಿಲ್ಲ. ಅದು ಆ ಥರ ಇದ್ದರೆ ನಾನು ಡೈರೆಕ್ಟ್ಲಿ ಕ್ಯಾನ್ ಕಂಪ್ಲೇಂಟ್ ಟು ಮೈ ನೋಟಿಸ್. ಎಲ್ಲ ಪ್ರಾಧ್ಯಾಪಕರು ಯಾರು ಯಾವ ಸ್ಟೇಜ್ಗೆ ಎಲಿಜಿಬಲ್ ಆಗ್ತಾರೋ ಅದೆಲ್ಲ ಅವರು ಏನು ಬಯೋಡೇಟಾ ತೊಗೊಂಡು IQSC ಡಿಪಾರ್ಟ್ಮೆಂಟಿಗೆ ನಾವು ಫಾರ್ವರ್ಡ್ ಮಾಡ್ತೀವಿ. IQSC ಒಬ್ಬ ಎಕ್ಸ್ಟರ್ನಲ್ ಅಬ್ಸರ್ವ್ ಇಟ್ಕೊಂಡು ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿ ಎಲಿಜಿಬಲ್ ಇದ್ದ ಕ್ಯಾಂಡಿಡೇಟ್ಸ್ ಮಾತ್ರ ನಾವು ಮಾಡ್ತೀವಿ. ಆ ಜೊತೆಗೆ ಮತ್ತು BOA ಅಪ್ರೂವ್ ಆಗಿರ್ತದೆ ಗವರ್ನರ್ ಆಫೀಸಿಂದ. BOA ಬೋರ್ಡ್ನಲ್ಲಿ ಅವ್ರು ಇಂಟರ್ವ್ಯೂ ಮಾಡಿ ಎಲಿಜಿಬಲ್ ಇದ್ದವ್ರು ಮಾತ್ರ ಪ್ರಮೋಷನ್ ಕೊಡ್ತೀವಿ. ತರಾತುರಿಯಲ್ಲಿ ಪ್ರಾಧ್ಯಾಪಕರಿಗೆ ಪ್ರಮೋಷನ್ ಕೊಡ್ತಾ ಇದ್ದೀವಿ ಅನ್ನೋದೇ ವಿಷಾದದ ಸಂಗತಿ. ಇದೆಲ್ಲ ಎಲ್ಲ ವಿವಿಗಳಲ್ಲಿ ನಡೆಯುವ ಸರ್ವೇ ಸಾಮಾನ್ಯ ಪದ್ಧತಿ. ಸಕಾಲದಲ್ಲಿ ಅವರಿಗೆ ಪ್ರಮೋಷನ್ ಕೊಡಲಿಲ್ಲ ಅಂದರೆ ಅಂಥವ್ರಿಗೆಲ್ಲ ಭವಿಷ್ಯದಲ್ಲಿ ಸಿಗುವ ಸೌಲಭ್ಯಗಳಿಂದ ವಂಚಿತರಾಗ್ತಾರೆ. ಇದು ತರಾತುರಿಯಲ್ಲ, ಇದು ನಮ್ಮ ಡ್ಯೂಟಿ ಅನ್ನೋ ಸಮಜಾಯಿಷಿ ನೀಡಿದರು. ಮುಂದುವರೆದು ಮಾನವೀಯ ನೆಲೆಯಲ್ಲಿ ಪರಿಗಣಿಸಿ ಎನ್ನುವ ಪತ್ರ ವ್ಯವಹಾರ ಕುರಿತು ಅವ್ರು ಏನು ಹೇಳಿದರು ನೀವೇ ನೋಡಿ. ಮತ್ತು ಮುಂಬಡ್ತಿ ವಿಚಾರಕ್ಕೆ ಬರೋದಾದರೆ ಸರ್, FDAಗೆ ಅದರಲ್ಲಿ ಪದೇ ಮಾನವೀಯ ನೆಲೆಯಲ್ಲಿ ನೀವು ಪರಿಗಣಿಸಿ ಅಂತೇಳಿ ಬರೆದಿರೋವಂಥ ವಿಚಾರನೇ ನಿಮ್ಮ ಪರ್ಸ್ನಲ್ ಇಂಟ್ರೆಸ್ಟ್ ಅನ್ನೋ ರೀತಿ ಹೇಳ್ತಿದ್ದಾರೆ. ಅದು ಹೇಗೆ ಸರ್? ಅದು ನನಗೆ ಯಾವುದೇ ಒಂದು ಅಧಿಕಾರಿ ಅವರ ಸಮಯದಲ್ಲಿ ಯಾವುದೇ ಒಂದು ಎಂಪ್ಲಾಯಿಗೆ ತೊಂದರೆ ಆಗಿದರೆ ಅವರು ಅಂದರೆ ನಿಯಮ ಬಿಟ್ಟು ಮಾಡೋಕ್ಕಾಗಲ್ಲ. ಬಟ್ ದೇರ್ ಈಸ್ ಅ ಪ್ರಾವಿಷನ್ ಆ್ಯಕ್ಚುಲಿ. ಈಗ 4 ವರ್ಷ 5 ವರ್ಷ ಅವರು ಪ್ರಮೋಷನ್ ಆಗಿದ್ದಾರೆ ಮತ್ತು ಅದು ನಿಯಮಾನುಸಾರ ಆಗಿದೆ ಅಂತಲೂ ಫೈಲ್ಸಲ್ಲಿ ನೋಡ್ತಾ ಇದೆ. ನಿಯಮಾನುಸಾರ ಆಗಿದ್ದು ತರಾತುರಿನಲ್ಲಿ ಈ ಥರ ಅನ್ಯಾಯ ಮಾಡಿದಾಗ ಅವ್ರಿಗೆ ಹರ್ಟ್ ಆಗ್ತದೆ ಅಂತೇಳಿ ಮತ್ತು ಕೋರ್ಟ್ನಲ್ಲಿಯೂ ಹೇಳಿದೆ. ಕೋರ್ಟು ಸರ್ಕಾರ ಇದರಲ್ಲಿ ನೀವು ಪ್ರವೇಶಿಸಿ ಸರ್ಕಾರ ಒಂದು ನಿರ್ಧಾರ ತಗೊಳ್ಳಿ ಅಂತ ಹೇಳಿದೆ. ಹಾಗಾಗಿ ಸರ್ಕಾರಕ್ಕೆ ಒಂದು ಮನವಿ ಮಾಡೋಕ್ಕೆ ತಪ್ಪೇನಿಲ್ಲ. ಮನವಿ ಮಾಡಿದ ಮೇಲೂ ಸರ್ಕಾರ ಹೇಳ್ಬೋದು ಇದು ಬೇಡ, ಕಾನೂನು ಬಾಹಿರವಾಗಿದೆ ಅಂತ ಹೇಳಿದ್ರೆ ಅವರು ಒಂದು ಆರ್ಡರ್ ಮಾಡಿದ್ರೆ ವಿ ಕ್ಯಾನ್ ಹ್ಯಾವ್ ಡನ್ ಇಟ್. ಒಂದು ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೇ. ನೀವೇ ನಿರ್ಧಾರ ತೆಗೆದುಕೊಳ್ಳಿ ಅನ್ನೋ ಸರ್ಕಾರದ ಸೂಚನೆ ಮೇರೆಗೆ ನಾವು ಮನವಿ ಮಾಡಿಕೊಂಡಿದ್ದೇವೆ ಅಷ್ಟೇ ಎನ್ನುವ ಕುಲಸಚಿವರು ಇಂತಹ ವಿಚಾರಗಳು ಬಂದಾಗ ನೇರವಾಗಿ ನಮ್ಮನ್ನು ಸಂಪರ್ಕಿಸದೆ ಸುದ್ದಿ ಮಾಡೋದು ಒಳ್ಳೆಯ ಬೆಳವಣಿಗೆಯಲ್ಲ. ಈ ರೀತಿ ಮಾಡೋದ್ರಿಂದ ಸಮಾಜಕ್ಕೆ ಒಂದು ರಾಂಗ್ ಮೆಸೇಜ್ ಹೋಗುತ್ತೆ ಎಂದರು. ಕೆಲವು ಮಾಧ್ಯಮಗಳಲ್ಲಿ ಬಂದಿರೋಂಥ ವಿಚಾರವಾಗಿ ಎಸ್ ಸರ್, ನಿಮಗೇನು ಅನಿಸುತ್ತೆ ಸರ್? ಈಗ ಯಾಕಂದರೆ ಜನಸಾಮಾನ್ಯರಿಗೆ ಇಲ್ಲೇನೋ ಅಕ್ರಮ ಆಗಿಬಿಡ್ತು, ಇಲ್ಲೇನೋ ಪರ್ಸ್ನಲ್ ಇಂಟ್ರೆಸ್ಟ್ ಇದೆ, ಈ ಥರದ ಒಂದು ಒಪಿನಿಯನ್ ಹೋಗುತ್ತೆ. ಮಾಧ್ಯಮಗಳಿಗೆ ನಮಗೆ ರಿಕ್ವೆಸ್ಟ್ ಏನಪ್ಪ ಅಂದರೆ, ಯಾವುದೇ ವಿಚಾರ ತಮಗೆ ಬಂದರೆ ನೇರವಾಗಿ ನನಗೆ ಫೋನ್ ಮೂಲಕ ಅಥವಾ ಪ್ರತ್ಯಕ್ಷವಾಗಿ ನನ್ನ ಹತ್ರ ವಿಚಾರ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಅಂತ ನನ್ನ ಉದ್ದೇಶ. ಯಾಕಂದರೆ ಆ ರೀತಿ ತಾವು ಎಕ್ಸ್ಪೆಕ್ಟ್ ಮಾಡೋ ರೀತಿ ಇದು ನಡೀತಾ ಇಲ್ಲ. ಮತ್ತು ಒಂದು ರಾಂಗ್ ಮೆಸೇಜ್ ಹೋಗ್ತದೆ ಸೊಸೈಟಿಗೆ. ಯಾಕಂದರೆ ಇಷ್ಟು ದಿವಸ ಯೂನಿವರ್ಸಿಟಿಯಲ್ಲಿ ತಾವು ನೋಡಿರ್ಬೋದು, ದುಂದುವೆಚ್ಚ ಮಾಡಿಲ್ಲ, ದುಂದುವೆಚ್ಚ ಅಂತ ಬರ್ತಿದ್ದಾರೆ. ವೆಚ್ಚ ಮಾಡಿಲ್ಲದೆ ವಿಶ್ವವಿದ್ಯಾಲಯ ಬೆಳೆದಿಲ್ಲ. ಈಗ ರೀಸೆಂಟಾಗಿ November 7th ಹೊಸ ಕ್ಯಾಂಪಸ್ ಇನಾಗ್ರೇಷನ್ ಆದಾಗ ಎಲ್ಲ ಮಾಧ್ಯಮಗಳು ಬರೆದಿದ್ದೇನಪ್ಪ ಅಂದರೆ 20 ವರ್ಷದ ಕನಸು ಇವತ್ತು ನನಸಾಯಿತು ಅಂತ ಬರೆದಿದ್ರಿ ತಾವೆಲ್ಲರೂ ಸೇರಿ. 20 ವರ್ಷದಲ್ಲಿ ಆಗಿಲ್ಲದ ಹೊಸ ಕ್ಯಾಂಪಸ್ಸು ನಾವು ಮಾಡಿದ್ವಿ ಅಂತ ನಮಗೆ ತುಂಬ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಯಾಕಂದರೆ ಇಡೀ ತುಮಕೂರು ಜನ ನಮ್ಮ ವಿಶ್ವವಿದ್ಯಾಲಯಕ್ಕೆ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ದೇ ಆರ್ ಡ್ರೀಮಿಂಗ್ ಅಬೌಟ್ ತುಮಕೂರು ಯೂನಿವರ್ಸಿಟಿ. ತುಮಕೂರು ಜನ ಸೇರಿ ತುಮಕೂರು ಯೂನಿವರ್ಸಿಟಿ ಕಟ್ಟಿದ್ದಾರೆ. ನಮಗೆ ಇಷ್ಟು ಫೆಸಿಲಿಟೀಸ್ ಇಲ್ಲ. ಇವತ್ತು ಮಕ್ಕಳಿಗೆ, ರಿಸರ್ಚ್ ಸ್ಕಾಲರ್ಗೆ, ಫ್ಯಾಕಲ್ಟೀಸ್ಗೆ 20 ವರ್ಷ ಆದ್ರೂ ಸಣ್ಣ ಕೊಠಡಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಇವತ್ತು ನಾನು ಬಂದ ಮೇಲೆ ಸಾರ್ವಜನಿಕರ ಹತ್ರ ಹಣ ಖರ್ಚು ತೊಗೊಂಡು ಮತ್ತು ಬೇರೆ ಬೇರೆ ದಾನಿಗಳ ಹತ್ರ ಹಣ ಕಳಿಸಿದ್ದ ಸರ್ಕಾರದಿಂದ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ ನಾನು ಕಾಂಟ್ಯಾಕ್ಟ್ ಮಾಡಿ ಸರ್ಕಾರದಿಂದ ದುಡ್ಡು ತಂದು ನಾವು ಕಟ್ತಾಯಿದ್ವಿ. ಅದ್ರ ಜೊತೆಗೆ ಸಾರ್ವಜನಿಕರು ಸಾಕಷ್ಟು ಸ್ಪಂದಿಸ್ತಿದ್ದಾರೆ. ಸಾಕಷ್ಟು ನಮಗೆ ಮಧ್ಯಾಹ್ನದ ಊಟನೂ ಕೊಡ್ತಾ ಇದ್ದಾರೆ ಪ್ರತಿ ಮಕ್ಕಳಿಗೆ. ಈ ರೀತಿ ನಾವು ಹಲವಾರು ಒಳ್ಳೆಯ ಕೆಲಸವನ್ನು ಮಾಡಿದ್ವಿ. ನಮಗಂತೂ ಒಳ್ಳೆಯ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಸಂತೋಷ ಇದೆ. ಯಾಕಂದರೆ ನಾವು ಪ್ರಾಮಾಣಿಕ ಕೆಲಸ ಮಾಡಿದ್ವಿ. ಆದರೆ ಕೆಲ ಮಾಧ್ಯಮಗಳು ಮಾತ್ರ ಈ ರೀತಿ ಒಂದು ತಪ್ಪು ಸಂದೇಶ ಮಾಡೋದು ನಮಗೆ ಬೇಸರ ಆಗ್ತದೆ.
ಅದರಿಂದ ನಮಗೇನಾಗ್ತಂದರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡೋದಕ್ಕೆ ತಪ್ಪ ಅನ್ನಿಸ್ತದೆ. ಹಾಗಾಗಿ ಮಾಧ್ಯಮಗಳಿಗೆ ಒಂದು ರಿಕ್ವೆಸ್ಟು, ಸರಿಯಾದ ವಿಷಯ ಇದ್ದರೆ ಬರಿಬೋದು, ತಮಗೆ ಫ್ರೀಡಮ್ ಇದೆ, ಪ್ರೆಸ್ಗೆ ಫ್ರೀಡಮ್ ಇದೆ, ಐ ಡೋಂಟ್ ಇಂಟರ್ಫಿಯರ್, ಬಟ್ ಓನ್ಲಿ ಥಿಂಗ್ ಈಸ್ ರೈಟ್ ಮೆಸೇಜ್ ಶುಡ್ ಪಾಸ್ ಟು ದಿ ಸೊಸೈಟಿ ಅಂತ ನಾನು ರಿಕ್ವೆಸ್ಟ್. ನಾವು ವಿಶ್ವವಿದ್ಯಾಲಯಕ್ಕೆ ಬಂದಾಗಿನಿಂದ ಅನೇಕ ಸುಧಾರಣೆ ಹಾಗೂ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದೇವೆ. ನಮ್ಮ ಕೆಲಸದ ಬಗ್ಗೆ ನಮಗೆ ತೃಪ್ತಿ ಇದೆ. ಬಟ್ ಕೆಲ ಮಾಧ್ಯಮಗಳು ಈ ರೀತಿ ಸುದ್ದಿಗಳನ್ನು ಬಿತ್ತರಿಸಿದಾಗ ಬೇಜಾರನ್ನಿಸುತ್ತೆ. ನಾವು ಒಳ್ಳೆ ಕೆಲಸ ಮಾಡೋದು ತಪ್ಪ ಅನ್ನುವಂಥ ಭಾವನೆ ನಮ್ಮಲ್ಲಿ ಮೂಡುತ್ತೆ. ಹಾಗಾಗಿ ಸರಿಯಾದ ಮಾಹಿತಿಗಳನ್ನಷ್ಟೇ ನೀಡಿ ಎಂದು ಕುಲಪತಿ ಮನವಿ ಮಾಡಿಕೊಂಡರು. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.